ಜಾತಿ ಜನಗಣತಿಗೆ ತಡೆ ಕೋರಿ ಸಲ್ಲಿಕೆಯಾಗಿದ್ದ ಪಿಐಎಲ್ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಿತು. ಮುಖ್ಯ ನ್ಯಾಯಮೂರ್ತಿ ವಿಭು ಖಪ್ರಾ ಹಾಗೇನೆ ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ಪೀಠ ವಿಚಾರಣೆಯನ್ನ ನಡೆಸಿ ನಾಳೆಗೆ ಮುಂದೂಡಿಕೆ ಮಾಡಿದೆ. ಅರ್ಜಿದಾರರ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ವಾದ ಮಂಡಿಸಿದ್ರು. ರಾಜ್ಯದಲ್ಲಿ ಸರ್ಕಾರ ಜಾತಿ ಗಣತಿಗೆ ಆದೇಶ ಮಾಡಿದೆ. ಸಂವಿಧಾನದ ಆರ್ಟಿಕಲ್ 342A ಕ್ಲಾಸ್ 3ಗೆ ವಿರುದ್ಧವಾಗಿದೆ. ಜಾತಿ ಗಣತಿ ಅಂಕಿ ಅಂಶಗಳನ್ನು ಆಧಾರ್ಗೆ ಲಿಂಕ್ ಮಾಡ್ತಿದ್ದಾರೆ. ಜಿಯೋ ಟ್ಯಾಗಿಂಗ್ ಮಾಡಿ ಆಧಾರ್ಗೆ ಲಿಂಕ್ ಮಾಡ್ತಿದ್ದಾರೆ. ಸರ್ಕಾರದ ಈ ಕ್ರಮ ಕಾನೂನು ಬಾಹಿರ ಅಂತ ವಾದ ಮಂಡಿಸಿದ್ದಾರೆ. ಉಳಿದ ಅರ್ಜಿದಾರರ ಪರ ಹಿರಿಯ ವಕೀಲ ಜಯಕುಮಾರ್ ಎಸ್ ಪಾಟೀಲ್, ಹಿರಿಯ ವಕೀಲ ಅಶೋಕ್ ಹಾರ್ನಹಳ್ಳಿ ವಾದ ಮಂಡಿಸಿದ್ರು. ಈ ವೇಳೆ ಎಲ್ಲಾ ಅರ್ಜಿದಾರರು ಸೇರಿ ನಿಮ್ಮ ಲಿಖಿತ ಸಾರಾಂಶ ಸಲ್ಲಿಸಿ, ವಾದಕ್ಕೆ ಪ್ರತಿಯೊಬ್ಬರಿಗೂ ಎಷ್ಟು ಸಮಯ ಬೇಕು ಅನ್ನೋದನ್ನ ತಿಳಿಸಿ ಅಂತ ಸಿಜೆ ವಿಭು ಬಕ್ರು ತಿಳಿಸಿದ್ರು. ಅರ್ಜಿದಾರರ ವಾದದಲ್ಲಿ ಹುರುಳಿರುವಂತಿದೆ ಅಂದ ಜಡ್ಜ್, ಸರ್ವೆ ಸದ್ಯಕ್ಕೆ ಮುಂದೂಡಲು ಸಾಧ್ಯವೇ ಅಂತ ಹೇಳಿ ಅರ್ಜಿಯ ವಿಚಾರಣೆಯನ್ನ ನಾಳೆ ಮಧ್ಯಾಹ್ನಕ್ಕೆ ಮುಂದೂಡಲಾಗಿದೆ. ಇವತ್ತಿನಿಂದ ರಾಜ್ಯದೆಲ್ಲೆಡೆ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗಿದೆ. ಹಿಂದೂ ಧರ್ಮದಲ್ಲಿ ಕ್ರಿಶ್ಚಿಯನ್ ಉಪಜಾತಿ ಜಾತಿಗಳ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಮತಾಂತರ ಆದವರು ಜಾತಿ ಮತ್ತು ಕ್ರಿಶ್ಚಿಯನ್ ಅಂತ ಹಾಕೊಳ್ತಾ ಇದ್ರು. ಅಂತಹ 37 ಕೆಟಗರಿ ತೆಗೆದಿದ್ದಾರೆ. ಅದನ್ನು ತೆಗೆದು ಅನಿಮರೇಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ವಾಸ್ತವವಾಗಿ ಏನಿತ್ತು 70ರಿಂದ 80 ಕೆಟಗರಿ ಮಾಡಿ ಅದನ್ನ ಅವರು ಪ್ರಿಂಟ್ ಮಾಡಿದ್ದಾರೆ. ಇದರಲ್ಲಿ ಸರ್ಕಾರ ಹಸ್ತಕ್ಷೇಪ ಏನೂ ಇಲ್ಲ. ಮುಖ್ಯಮಂತ್ರಿಗಳಲ್ಲಿ ಕ್ಯಾಬಿನೆಟ್ ಆಗಲಿ ಇಂತಹ ಜಾತಿ ಕ್ರಿಶ್ಚಿಯನ್ ಅಂತ ಬರೆಸಿ ಅಂತ ಹೇಳಿಲ್ಲ ಅಂತ ಹೇಳಿದ್ರು. ಎಲ್ಲಿ ಮುಂದುವರಿಸಬೇಕಾದ್ರೆ 2-3 ಜನರೇಷನ್ ಆಗಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಆ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆದವರು ಲಾಸ್ಟಿಗೆ ಇಂಥ ಕ್ರಿಶ್ಚಿಯನ್ ಇಂಥ ಜಾತಿ ಪ್ಲಸ್ ಕ್ರಿಶ್ಚಿಯನ್ ಅಂತ ಹಾಕ್ಕೊಳ್ತಿದ್ರು. ಅದನ್ನು ಈಗ 37 ಕ್ಯಾಟಗರಿ ತೆಗೆದಿದ್ದಾರೆ. ಈಗ ಅದನ್ನು ತೆಗೆದು ಈಗ ಎನಿಮರೇಟ್ ಮಾಡೋದಕ್ಕೆ ಹೊರಟಿದ್ದಾರೆ. ವಸ್ತುಸ್ಥಿತಿ ಏನಿದೆ, ಇವತ್ತು ನಮ್ಮ ಸಮಾಜದಲ್ಲಿ ಯಾವುದೋ ಒಂದು ಜಾತಿ, ಆ ಜಾತಿಗೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾನೆ, ಅವ್ರು ಇಟ್ಕೊಳ್ತಾರೆ. ಈಗ ದಲಿತ್ ಕ್ರಿಶ್ಚಿಯನ್ ಅಂತ ಇಟ್ಕೊಂಡು ಅವರೇನು ಬರ್ಕೊಂಡಿಲ್ಲ, ಆದರೆ ಅದು ರೂಢಿಯಲ್ಲಿ ಬಂದುಬಿಟ್ಟಿದೆ. ಕ್ರಿಶ್ಚಿಯನ್ ಕನ್ವರ್ಟ್ ಆದರೂ ಕೂಡ ಅವನು ದಲಿತ್ ಕ್ರಿಶ್ಚಿಯನ್ ಅಂತ ಕರೀತಾರೆ. ಅವನಿಗೆ ಬರೀ ಕ್ರಿಶ್ಚಿಯನ್ ಅಂತ ಇಲ್ಲ, ಮೇ ಬಿ 3 ಜನರೇಷನ್ 4 ಜನರೇಷನ್ ಆದಮೇಲೆ ಬಹುಶಃ ದಲಿತ್ ಅನ್ನೋದು ಹೋಗಿ ಬರೀ ಕ್ರಿಶ್ಚಿಯನ್ನು, ಸಿದ್ದಪ್ಪ ಹೋಗಿ ಸ್ಯಾಮ್ಯುಯಲ್ ಆಗಿರ್ತಾನೆ. ಆ ಸ್ಯಾಮ್ಯುಯಲ್ ಮುಂದುವರಿಬೇಕಾದ್ರೆ ಒಂದು 2-3 ಜನರೇಷನ್ ಆಗಬೇಕು. ಆ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆದವರು ಲಾಸ್ಟಿಗೆ ಇಂಥ ಕ್ರಿಶ್ಚಿಯನ್ನು ಇಂಥ ಜಾತಿ ಪ್ಲಸ್ ಕ್ರಿಶ್ಚಿಯನ್ ಅಂತ ಹಾಕ್ಕೊಳ್ತಿದ್ರು. ಅದನ್ನು ಈಗ 37 ಕ್ಯಾಟಗರಿ ತೆಗೆದಿದ್ದಾರೆ. ಈಗ ಅದನ್ನು ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡೋ ಅಧಿಕಾರವೇ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಜಾತಿ ಗಣತಿ ಹಿಂದೆ ಜಾತಿ ಧರ್ಮ ಒಡೆಯೋ ತಂತ್ರವಿದೆ. ಅವರದೇ ಸರ್ಕಾರದ ಮಂತ್ರಿಗಳು ಸಿಎಂಗೆ ಛೀಮಾರಿ ಹಾಕಿದ್ದಾರೆ ಅಂತ ಹೇಳಿದ್ರು. ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಕಾಟಾಚಾರದ ಸರ್ವೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಸಂವಿಧಾನಕ್ಕೆ ಮಾಡಿದ ಅಪಪ್ರಚಾರ ಅಂತ ಮಾಜಿ ಸಚಿವ ಎನ್ ಮಹೇಶ್ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಹೇಳಿಕೆ ಮಾಡಿಸ್ತಾ ಇರೋದು ಸಮೀಕ್ಷೆ, ಇದು ಮುಂದೆ ನಮ್ಮ ಸರ್ಕಾರ ಬಂದ ಮೇಲೆ ಸರಿಪಡಿಸ್ತೇವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಜನಗಣತಿ ಅಧಿಕೃತವಾಗಿ ಶುರುವಾಗ್ತಾ ಇದೆ. ಒಂದು ಅವಶ್ಯಕತೆ ಇದ್ದಿದ್ದಿಲ್ಲ. ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಯಾವುದೇ ರಸ್ತೆ ಅನ್ನಕ್ಕಿಂತ ಗುಂಡಿಗಳ ರಸ್ತೆ ಇದೆ, ರಸ್ತೆಯಲ್ಲಿ ಗುಂಡಿ ಇಲ್ಲ. ಇವತ್ತು ಮಳೆಗಾಲದಲ್ಲಿ ಹಾಳಾಗಿದೆ. ಮೊನ್ನೆ ಬೆಂಗಳೂರಿನ ಅನೇಕ IT ಬೇರೆ ಬೇರೆ ಮುಖ್ಯಸ್ಥರು ಬೆಂಗಳೂರು ಬಿಟ್ಟು ಒಂದು ದುಸ್ಥಿತಿಗೆ ಇವತ್ತು ಬೆಂಗಳೂರು ಬಂದಿದೆ ಅಂತೇಳಿ ಮೊನ್ನೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ಗುಂಡಿ ಮುಚ್ಚೋ ಕೆಲಸ ಮಾಡಿ ರಾಜ್ಯದ ಮರ್ಯಾದೆ ಉಳಿಸ್ಕೊಬೋದಿತ್ತು. ಈ ಸಂದರ್ಭದಲ್ಲಿ ಜಾತಿ ಗಣತಿಗೆ ಹಿಂದೆ ಇಟ್ಟಂತ ಕಾಂತಾಜ್ 150 ಕೋಟಿ ಮಣ್ಣಲ್ಲಿ ಮಣ್ಣಾಗೋಯ್ತು. ಈ ಮತ್ತೆ 450 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಯಾರು ದುಡ್ಡಿದ್ದು? 3ನೇ ಬಾರಿ ಸಾಮಾಜಿಕ ಶೈಕ್ಷಣಿಕ ಹೆಸರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ 700 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ, SCT ಹಣ, ಸಮಾಜ ಕಲ್ಯಾಣ ಇಲಾಖೆ ಹಣ, ಅದು ದುಂದು ವೆಚ್ಚವನ್ನು ಮಾಡಿ ದಲಿತರ ಜನಸಂಖ್ಯೆಯನ್ನು ಕುಗ್ಗಿಸಬೇಕು. ಯಾವ ಜನಸಂಖ್ಯೆ ಆಧಾರದ ಮೇಲೆ ಮುಖ್ಯಮಂತ್ರಿ ಆಗಬೇಕು. ಈ ರಾಜ್ಯದಲ್ಲಿ ದಲಿತರು ಗುಲಾಮರಲ್ಲ. ಮೇಲ್ವರ್ಗದವರು ಮಠಾಧೀಶರು ಹೇಳಿದ ತಕ್ಷಣ ಪತ್ರಿಕಾಗೋಷ್ಠಿ ಕರೀತೀರಾ, ಆದೇಶ ಮಾಡ್ತೀರಾ. ಈ ರಾಜ್ಯದ ಗುಲಾಮರು ಪರಿಶಿಷ್ಟ ಪಂಗಡದವರಿಗೆ ನಾವು ಏನು ಮಾಡ್ತಾರೆ ಏನು? ಈ ಸರ್ವೆನಲ್ಲಿ ನೀವು SC ಸಮಾಜದ ಸುಮಾರು 14 ಜಾತಿಗಳನ್ನ ಹೊಸದಾಗಿ ಸೇರಿಸಿದ್ದೀರಿ. ಆ ಜಾತಿಗಳಿಗೆ ಕೋಡ್ ನಂಬರ್ ಕೊಟ್ಟಿದ್ದೀರಿ. ಸೊ ಈಗ ಈ ವರದಿ ಆಚೆ ಬಂದಾಗ 101 ಜಾತಿ ಇದ್ದಿದ್ದು 115 ಆಗುತ್ತೆ. ಈ ರೀತಿ ಸೇರಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯಾ? ಹಾಗಾಗಿ ನಾನು ನೇರವಾಗಿ ಆರೋಪ ಮಾಡ್ತಾ ಇರೋದು ಏನು ಅಂತಂದ್ರೆ, ಸಂವಿಧಾನದ ಅನುಚ್ಛೇದ 341ರ ಉಲ್ಲಂಘನೆಯನ್ನ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ.
ಇದು ಸಂವಿಧಾನಕ್ಕೆ ಮಾಡ್ತಾ ಇರುವಂತ ಅಪಚಾರ. ಸಿದ್ದರಾಮಯ್ಯನವರು ಅವ್ರು ಮಾಡಿರೋಂಥ ಈಗ ಅಧ್ಯಕ್ಷರು ಎಲ್ಲ ಇದ್ದಾರಲ್ಲ, ಇದು ಸಿದ್ದರಾಮಯ್ಯನ ಮನೆಯಲ್ಲೇ ಪ್ರಿಂಟ್ ಆಗ್ತದೆ, ಬರೆದು ಮಾಡ್ಕೊಳ್ಳಿ ಹೇಳಿ. ಸಿದ್ದರಾಮಯ್ಯ ಏನು ಡಿಕ್ಟೇಟ್ ಮಾಡ್ತಾರೋ ಅದನ್ನೇ ಅವರು ವರದಿ ಕೊಡೋದು. ಸರಿನೂ ಹಂಗೆ ಕೊಟ್ಬಿಟ್ಟು ಓಡಾಬಿಟ್ಟಿದ್ದ ಅವನು, ಸೈನ್ ಹಾಕ್ಲೇ ಇಲ್ಲ ಅವನು. ಸಿದ್ದರಾಮಯ್ಯನವರು ಇದೆಲ್ಲ ಅವರು ಹೇಳಿ ಮಾಡಿಸ್ತಾ ಇರೋವಂಥ ಸಮೀಕ್ಷೆ. ಅದರಿಂದ ಈ ಸಮೀಕ್ಷೆಗೆ ನನ್ನ ಪ್ರಕಾರ ಏನೇ ಆ ಥರದ್ದು ಬೆಲೆನೇ ಇಲ್ಲ. ಮುಂದೆ ನಮ್ಮ ಸರ್ಕಾರ ಬಂದಾಗ ಇದನ್ನೆಲ್ಲನೂ ಕೂಡ ನಾವು ಪರಿಶೀಲನೆಯನ್ನು ಮಾಡ್ತೀರಿ. ಜನ ಏನು ಹೇಳ್ತಾರೆ, ಪಬ್ಲಿಕ್ ಏನು ಹೇಳ್ತಾರೆ, ಅದ್ರ ಪ್ರಕಾರ ಸಂವಿಧಾನದ ಆಶಯಗಳ ಅಡಿಯಲ್ಲಿ ನಾವು ಕೂಡ ಮುಂದೆ ಸಮೀಕ್ಷೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ಕಡಿಮೆ ಅವಧಿ ಅನ್ನುವ ಆರೋಪ ಹಿನ್ನೆಲೆ ಸಮೀಕ್ಷೆ ಅವಧಿ ವಿಸ್ತರಣೆಗೆ ಸರ್ಕಾರ ಚಿಂತನೆ ನಡೆಸಿದೆ. ಅಕ್ಟೋಬರ್ 7ರ ಬದಲು ಅಕ್ಟೋಬರ್ 22ರವರೆಗೆ ಅವಧಿ ವಿಸ್ತರಿಸಲು ಹಿಂದುಳಿದ ವರ್ಗಗಳ ಆಯೋಗದಲ್ಲೂ ಚರ್ಚೆ ನಡೀತಾ ಇದೆ ಎನ್ನಲಾಗಿದೆ. 15 ದಿನಗಳಲ್ಲಿ ಹೇಗೆ ಸಮೀಕ್ಷೆ ಪೂರ್ಣಗೊಳಿಸುತ್ತಾರೆ? ದಸರೆ ರಜೆಯಲ್ಲಿ ಸಂಪೂರ್ಣ ಸಮೀಕ್ಷೆ ಸಾಧ್ಯ ಇಲ್ಲ ಅನ್ನುವ ಮಾತುಗಳು ಕೇಳಿಬಂದಿವೆ. ಅವೈಜ್ಞಾನಿಕ ಸಮೀಕ್ಷೆ ನಡೆಸಲಾಗ್ತಿದೆ ಅಂತ ವಿಪಕ್ಷಗಳು ಮೇಲ್ವರ್ಗಗಳ ಆರೋಪದ ಜೊತೆಗೆ ಸಮೀಕ್ಷೆಯನ್ನು ಮುಂದೂಡಿ ಅಂತ ಮಲ್ಲಿಕಾರ್ಜುನ ಖರ್ಗೆಗೆ ಒಕ್ಕಲಿಗ ಸಂಘಟನೆಗಳು ಮನವಿ ಸಲ್ಲಿಸಿವೆ ಎನ್ನಲಾಗ್ತಿದೆ. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆಎಂ ರಾಮಚಂದ್ರಪ್ಪ ಜಾತಿ ಜನಗಣತಿ ಬಗ್ಗೆ ಮಾತನಾಡಿ, ಈ ಸಮೀಕ್ಷೆ 10 ವರ್ಷಗಳ ಹಿಂದೆ ಕೂಡ ನಡೆದಿತ್ತು. 2015ರಲ್ಲಿ ನಡೆದ ವರದಿಯನ್ನ ಸರ್ಕಾರ ಹೋದ ನಂತರ ಯಾವುದೇ ಸರ್ಕಾರವು ಸ್ವೀಕಾರ ಮಾಡಲಿಲ್ಲ. ಈಗ 10 ವರ್ಷದ ನಂತರ ವರದಿ ಸ್ವೀಕಾರ ಮಾಡೋದಕ್ಕೆ ಬರಲ್ಲ ಎಂದಿದ್ದಾರೆ. ಹಿಂದಿನ ವರದಿಯನ್ನ ಸ್ವೀಕಾರವೂ ಮಾಡಲ್ಲ, ತಿರಸ್ಕಾರವೂ ಮಾಡಲ್ಲ ಎಂದಿದ್ದಾರೆ. ಇದೆಲ್ಲ ಆಗಿದ್ದು ಪ್ರಬಲ ವರ್ಗದ ಮೇಲ್ವರ್ಗದ ಜನರ ಷಡ್ಯಂತ್ರದಿಂದ. ಅದೇ ಜನ, ಪ್ರಬಲ ವರ್ಗದ ಜನ ಈಗಲೂ ಸಮೀಕ್ಷೆಗೆ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ದೂರಿದ್ದಾರೆ. ಈಗ ದಸರಾ ವೈಭವಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ 2025ನೇ ಸಾಲಿನ ದಸರಾ ಉದ್ಘಾಟನೆ ಮಾಡಲಾಗಿದೆ. ಬೂಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಬಾನು ಮುಷ್ತಾಕ್ ದಸರಾ ಉದ್ಘಾಟಿಸಿದ್ದಾರೆ. ಬೆಳ್ಳಿ ರಥದಲ್ಲಿ ವಿರಾಜಮಾನಳಾದ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ದಸರಾ ಉದ್ಘಾಟಿಸಲಾಗಿದೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ, ಸಚಿವ ಮಹದೇವಪ್ಪ, ಜಿಟಿ ದೇವೇಗೌಡ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ದಸರಾ ಉದ್ಘಾಟನೆ ಬಳಿಕ ಲೇಖಕಿ ಬಾನು ಮುಸ್ತಾಕ್ ಅವರಿಗೆ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ಆನೆಯ ಮೇಲೆ ಅಂಬಾರಿ ಹೊತ್ತ ಸ್ಮರಣಿಕೆಯನ್ನ ನೀಡಿ ಸನ್ಮಾನಿಸಲಾಯಿತು. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು, ಶಾಸಕರು ಪಾಲ್ಗೊಂಡಿದ್ದರು. ಎಲ್ಲರಿಗೂ ತಾಯಿ ತ್ರಿಪುರ ಸುಂದರಿ ದೇವಿ ಪ್ರತಿಕೃತಿ ನೀಡಿ ಸನ್ಮಾನ ಮಾಡಲಾಯಿತು. ದಸರಾ ಉದ್ಘಾಟನೆ ಬಳಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಲೇಖಕಿ ಬಾನು ಮುಷ್ತಾಕ್, ತಾಯಿಯ ಆಶೀರ್ವಾದದಿಂದ ದಸರಾ ಉದ್ಘಾಟನೆ ಮಾಡಿದ್ದೇನೆ. ಬೆಟ್ಟಕ್ಕೆ ಕರೆದುಕೊಂಡು ಬರೋದಾಗಿ ನನ್ನ ಗೆಳತಿ ಹರಕೆಯನ್ನ ಕಟ್ಟಿಕೊಂಡಿದ್ರು. ಆದರೆ ಗೆಳತಿ ಹರಕೆಯಂತೆ ಬರೋದಕ್ಕಾಗಿರಲಿಲ್ಲ. ಆದರೆ ಈಗ ಚಾಮುಂಡಿ ತಾಯಿಯೇ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾಳೆ. ಇದು ಜೀವನದ ಅತ್ಯಂತ ಗೌರವದ ಸಂಗತಿ ಅಂತ ಹೇಳಿದ್ದಾರೆ. ದಸರಾ ಉದ್ಘಾಟನೆ ವಿರೋಧ ಮಾಡ್ತಾ ಇದ್ದ ಬಿಜೆಪಿ ನಾಯಕರಿಗೆ ಲೇಖಕಿ ಬಾನು ಮುಷ್ತಾಕ್ ತಿರುಗೇಟು ಕೊಟ್ಟಿದ್ದಾರೆ. ನಾನು 100 ದೀಪಗಳನ್ನು ಬೆಳಗಿದ್ದೇನೆ, ಹಲವಾರು ಬಾರಿ ಪುಷ್ಪಾರ್ಚನೆ ಮಾಡಿದ್ದೇನೆ, 10 ಬಾರಿ ಮಂಗಳಾರತಿ ಸ್ವೀಕರಿಸಿದ್ದೇನೆ. ನನ್ನ ಹಿಂದೂ ಧರ್ಮದ ಸಂಬಂಧ ನನ್ನ ಆತ್ಮಕಥೆಯಲ್ಲಿ ಬರೆದಿದ್ದೇನೆ. ನಾಳೆ ನನ್ನ ಆತ್ಮಕಥೆಯ ಪುಸ್ತಕ ಬಿಡುಗಡೆಯಾಗುತ್ತೆ, ಅದನ್ನ ಓದಿ ಅಂತ ಹೇಳಿ ಬಾನು ಮುಷ್ತಾಕ್ ಮನವಿ ಮಾಡಿದ್ದಾರೆ. ದಸರಾ ಉದ್ಘಾಟನೆ ಬಳಿಕ ಮಾತಾಡಿದ ಬಾನು ಮುಷ್ತಾಕ್, ಇದರಲ್ಲಿ ಹೇಳೋದೇನಿಲ್ಲ, ನನ್ನ ನಡವಳಿಕೆಯಲ್ಲೇ ಎಲ್ಲ ಇದೆ. ನಾನು ನನ್ನ ಧರ್ಮವನ್ನ ಪಾಲನೆ ಮಾಡ್ತೀನಿ, ಅದು ವೈಯಕ್ತಿಕವಾದದ್ದು. ಅದರಲ್ಲಿ ಯಾವತ್ತೂ ನಾನು ಹೊಸಲು ದಾಟಿ ಹೊರ ಬಂದಿಲ್ಲ. ಆದರೆ ಬೇರೆ ಧರ್ಮಗಳ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ ಅಂತ ಹೇಳಿದ್ದಾರೆ. ಮೈಸೂರು ಅರಮನೆಯಲ್ಲಿ ಯದುವೀರ್ ಒಡೆಯರ್ರಿಂದ ಖಾಸಗಿ ದರ್ಬಾರ್ ಶುರುವಾಗಿದೆ. ದರ್ಬಾರ್ ಪೂಜಾ ಕೈಂಕರ್ಯ ಆರಂಭವಾಗಿದ್ದು ಸಿಂಹಾಸನವೇರಿ ದರ್ಬಾರ್ ನಡೆಸಿದ್ದಾರೆ ಯದುವೀರ್ ಒಡೆಯರ್. ಗುಲಾಬಿ ಬಣ್ಣದ ರಾಜ ಪೋಷಾಕಿನಲ್ಲಿ ಕಂಗೊಳಿಸ್ತಾ ಇದ್ದಾರೆ. ತಲೆಗೆ ನೇರಳೆ ಬಣ್ಣದ ಪೇಟ ಧರಿಸಿ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಮೊದಲಿಗೆ ಕಳಸ ಪೂಜೆ ನೆರವೇರಿಸಿದ ಯದುವೀರ್ ನಂತರ ದರ್ಬಾರ್ ಹಾಲ್ಗೆ ಬರ್ತಾ ಇದ್ದಂತೆ ವಂಧಿ ಮಾಗದರುಗಳಿಂದ ಬಹುಪರ ಕೇಳಿಬಂತು. ರಾಜ ಗಾಂಭೀರ್ಯ ನಡಿಗೆಯಲ್ಲಿ 3 ಬಾರಿ ಸಿಂಹಾಸನ ಪ್ರದಕ್ಷಿಣೆ ಹಾಕಿ ಸಿಂಹಾಸನಕ್ಕೆ ಪೂಜೆ ಸಲ್ಲಿಸಿ ಮಂಗಳಾರತಿ ಮಾಡಿದರು. ಸಿಂಹಾಸನದ ಪಕ್ಕದಲ್ಲೇ ಕುಳಿತು ನವಗ್ರಹ ಪೂಜೆ ನಡೆಸಿ ಸಿಂಹಾಸನ ಏರಿದರು.